ವೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಒಂದು ಕೇಸು ಇಡೀ ದೇಶವನ್ನ ಬಡಿದೆಬ್ಬಿಸಿದೆ. ವೈದ್ಯೆಯ ರೇಪ್ ಅಂಡ್ ಮರ್ಡರ್ ನಂತರ ದೀದಿಯ ಪಾಪದ ಕೂಡ ತುಂಬಿದೆ. ಬಂಗಾಳದಲ್ಲಿ ಪ್ರತಿಭಟನೆಯ ಕಿಚ್ಚು ನಿಲ್ತಾ ಇಲ್ಲ. ಬಂಗಾಳ ಸರ್ಕಾರಕ್ಕೆ ಹಾಗೂ ಗೃಹ ಇಲಾಖೆಗೆ ಅದನ್ನು ತಡೆಯುವಷ್ಟು ತಾಕತ್ತು ಕೂಡ ಇಲ್ಲ. ಬಂಗಾಳ ಸರ್ಕಾರಕ್ಕೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಕೇಸು ಬಿಗಿಯಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೌಟಂಕಿ ರಾಣಿ ದೀದಿಯ ನಾಟಕ ಕೂಡ ಹೆಚ್ಚಾಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅನ್ನೋ ಹಾಗೆ ಬಿಂಬಿಸುವಂಥ ಪ್ರಯತ್ನವನ್ನು ಇತ್ತ ಮಮತಾ ಬ್ಯಾನರ್ಜಿ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿಯ ನಾಡಿನಲ್ಲಿ ಆದಂತಹ ಬೆಳವಣಿಗೆ ಎಂಥವರನ್ನು ಕೂಡ ಕಾಡುತ್ತೆ. ಇಷ್ಟು ದಿನ ಸಹಿಸಿಕೊಂಡಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಈ ಬಾರಿ ಮೌನ ಮುರಿದಿದ್ದಾರೆ. ಈ ಘಟನೆಯಿಂದ ನಾನು ಭಯಭೀತಗೊಂಡಿದ್ದೇನೆ. ಬಂಗಾಳದಲ್ಲಿ ಆಗಿರುವ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಹೀಗಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಈ ಥರದ ವಿಷಯಕ್ಕೆ ರಾಷ್ಟ್ರಪತಿಗಳು ಹೇಳಿಕೆಯನ್ನು ಕೊಟ್ಟಿರೋದು. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ಎಲ್ಲದಕ್ಕೂ ಮೋದಿಯೇ ಕಾರಣ ಅನ್ನೋ ಹಾಗೆ ಡ್ರಾಮಾ ಆಡೋದನ್ನು ಬಿಟ್ಟಿಲ್ಲ. ಈಕೆ ಅದೆಂಥ ನೌಟಂಕಿ ರಾಣಿ ಅಂದರೆ ಮೋದಿಜಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾಳೆ. ಬಂಗಾಳವನ್ನು ಸುಟ್ಟು ಹಾಕುವ ಪ್ರಯತ್ನ ಮಾಡಿದ್ರೆ ಒಡಿಶಾ, ಅಸ್ಸಾಂ, ಬಿಹಾರ್, ಜಾರ್ಖಂಡ್, ದಿಲ್ಲಿ ಎಲ್ಲವೂ ಕೂಡ ಹೊತ್ತಿ ಉರಿಯುತ್ತೆ, ಹುಷಾರ್ ಅಂತ ವಾರ್ನ್ ಕೊಡ್ತಾಳೆ. ಜನ ಮೂರ್ಖರಾಗುವವರೆಗೂ ಮೂರ್ಖರನ್ನಾಗಿ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಷ್ಟಕ್ಕೂ ವೀಕ್ಷಕರೇ, ಬಂಗಾಳವನ್ನು ಸುಟ್ಟು ಹಾಕುವ ಕೆಲಸ ಮಾಡ್ತಿರೋದಾದರೂ ಯಾರು? ರಕ್ತ ಹರಿಸಿ ಅಧಿಕಾರಕ್ಕೆ ಬರ್ತಾ ಇರೋದು ಯಾರು? ಇದಕ್ಕೆ ಈಗ BJP ನಾಯಕರು ಉಗ್ರ ರೂಪ ತಾಳಿದ್ದಾರೆ. ಬಂಗಾಳದ BJP ಕೇಂದ್ರ ಸರ್ಕಾರಕ್ಕೆ ಮಮತಾ ವಿರುದ್ಧ ತನಿಖೆಗೆ ಯಾಚನೆಯನ್ನು ಮಾಡಿದೆ. ಬಂಗಾಳದ BJP ನಾಯಕರು ಮಮತಾ ಬ್ಯಾನರ್ಜಿ ಒಬ್ಬ ಸಂವಿಧಾನದ ಭಾಗವಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪರಿಹಾರದ ಬದಲಾಗಿ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದಾರೆ. ಜನರನ್ನು ಇನ್ನಷ್ಟು ಉಗ್ರರಾಗಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಿಂಸೆಯನ್ನು ಹೆಚ್ಚಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಮುಜುಮ್ದಾರ್ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಮಮತಾಳ ಎಚ್ಚರಿಕೆ ವಿರುದ್ಧ ಕ್ರಮ ತಗೊಳ್ಳೋಕೆ ಕೇಳ್ಕೊಂಡಿದ್ದಾರೆ. ಹಾಗೂ ಮಮತಾ ಬ್ಯಾನರ್ಜಿ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಆಗ್ರಹಿಸಿದ್ದಾರೆ. ವೈದ್ಯರ ಸಮೂಹ, ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಈ ಘಟನೆ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಅದರ ಬಗ್ಗೆ ಗಮನ ಕೊಡದೆ ಪ್ರತಿಭಟನೆಯನ್ನು ಮುರಿಯೋದಕ್ಕೆ ಮಮತಾ ಬ್ಯಾನರ್ಜಿ ನೋಡ್ತಾ ಇದ್ದಾರೆ. ಮಮತಾ ಎಚ್ಚರಿಕೆಯ ವಿರುದ್ಧ ಅಸ್ಸಾಂ CM ಹಿಮಂತ್ ಬಿಶ್ವ ಶರ್ಮಾ ಅವರು ಕೂಡ ಗರಂ ಆಗಿದ್ದಾರೆ. ಶರ್ಮಾ ಅವರು ಹೇಳ್ತಾರೆ, ಮಮತಾ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಅವ್ರು ಕೊಡ್ತಾ ಇರೋ ಎಚ್ಚರಿಕೆ ರಾಜ್ಯದಲ್ಲಿ ಮತ್ತಷ್ಟು ಗಲಭೆಯನ್ನು ಎಬ್ಬಿಸುತ್ತೆ. ನಿಮಗೆ ಈಶಾನ್ಯ ರಾಜ್ಯಗಳಿಗೆ ಧಮಕಿ ಹಾಕೋದಕ್ಕೆ ಹೇಗೆ ಧೈರ್ಯ ಬಂತು? ನಿಮ್ಮ ವಿಫಲತೆಯಿಂದ ಭಾರತವನ್ನು ಹೊಟ್ಟಿಸುವಂತಹ ಕೆಲಸವನ್ನು ಮಾಡಬೇಡಿ. ನಿಮ್ಮ ಬಾಯಿಂದ ವಿಭಜನಕಾರಿ ಮಾತು ಬರೋದು ಶೋಭೆ ತರೋದಿಲ್ಲ ಅಂದಿದ್ದಾರೆ. ಮಣಿಪುರದ ಮುಖ್ಯಮಂತ್ರಿ ಕೂಡ ಮಮತಾ ಎಚ್ಚರಿಕೆ ವಿರುದ್ಧ ಸಿಡಿದೆದ್ದಿದ್ದಾರೆ. ನಿಮ್ಮ ಈ ದುರ್ನಡತೆಯಿಂದಾಗಿ ನೀವು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು. ಈಶಾನ್ಯ ರಾಜ್ಯಗಳಿಗೆ ಧಮಕಿ ಹಾಕುವ ನಿಮಗೆ ಧೈರ್ಯವಾದರೂ ಹೇಗೆ ಬಂತು? ನಾನು ಮಮತಾ ಅವರ ಎಚ್ಚರಿಕೆ ಸಂದೇಶವನ್ನು ಬಲವಾಗಿ ಖಂಡಿಸ್ತೇನೆ. ಅವರು ಈಶಾನ್ಯ ರಾಜ್ಯಗಳಲ್ಲಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು. ಮಮತಾ ವಿಭಜನಾಕಾರಿ ಹೇಳಿಕೆಯ ಜೊತೆಗೆ ಜನರನ್ನು ರೊಚ್ಚಿಗೆಬ್ಬಿಸುವಂತಹ ಹಾಗೂ ಎಚ್ಚರಿಕೆ ಕೊಡುವ ಕೆಲಸವನ್ನು ಕೂಡಲೇ ನಿಲ್ಲಿಸಬೇಕು. ಒಬ್ಬ ರಾಜಕಾರಣಿಯಾಗಿ ಸಾರ್ವಜನಿಕವಾಗಿ ಇನ್ನೊಬ್ಬರಿಗೆ ಧಮಕಿ ಹಾಕೋದು ಉಚಿತವಲ್ಲ ಅಂದಿದ್ದಾರೆ. ಒಡಿಶಾ ಮತ್ತು ಅಸ್ಸಾಂನ ಮುಖ್ಯಮಂತ್ರಿಗಳಲ್ಲದೆ BJPಯ ಇನ್ನೂ ಕೆಲವು ನಾಯಕರು ದೀದಿ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕೇಂದ್ರ ಮಂತ್ರಿಗಳು ಕೂಡ ಮಮತಾ ಹೇಳಿಕೆಯನ್ನು ಖಂಡಿಸಿ ಕ್ಷಮೆ ಕೇಳೋಕ್ಕೆ ಆಗ್ರಹಿಸ್ತಿದ್ದಾರೆ. ಈ ಘಟನೆಯಿಂದ ಮಮತಾ ಬ್ಯಾನರ್ಜಿ ಸಿಕ್ಕಾಕೊಂಡಿದ್ದಾರೆ. ಅವರ ರಾಜ್ಯದಲ್ಲೇ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಆಗಿದೆ. ಅದಾದ ಮೇಲೆ ಆರೋಪಿಗಳನ್ನು ಬಚಾವ್ ಮಾಡೋ ಕೆಲಸ ಮಾಡಲಾಗುತ್ತೆ. ಅದರ ವಿರುದ್ಧ FIR ಕೂಡ ಆಗಿರಲಿಲ್ಲ.
ಕೋರ್ಟ್ನ ಆದೇಶ ಬಂದ ಮೇಲೆ FIR ದಾಖಲಿಸಲಾಗುತ್ತೆ. ಮೃತರ ಕುಟುಂಬಕ್ಕೆ ಇದು ಹತ್ಯೆಯಲ್ಲ, ಆತ್ಮಹತ್ಯೆ ಅನ್ನೋ ಸುಳ್ಳು ಮಾಹಿತಿಯನ್ನು ಮೊದಲಿಗೆ ಕೊಡಲಾಗಿತ್ತು. ಆದರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅದರ ಉಲ್ಟಾ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದರು. ಕೇಂದ್ರ ಸರ್ಕಾರದ ಕೈವಾಡದಿಂದ ಈ ಘಟನೆ ಉಗ್ರ ರೂಪ ಮಾಡಲಾಗ್ತಿದೆ, ಬಂಗಾಳವನ್ನು ಉರಿಸುವ ಪ್ರಯತ್ನ ನಡೀತಿದೆ ಅನ್ನೋ ಹೇಳಿಕೆಯನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ನಿಮ್ಮ ರಾಜ್ಯದಲ್ಲಿ ಆದ ಘಟನೆಯ ಬಗ್ಗೆ ಕೇಂದ್ರ ಯಾಕೆ ಮೂಗು ತೂರಿಸುತ್ತೆ ಅನ್ನೋ ಪ್ರಶ್ನೆಯನ್ನು ಜನ ಮಾಡ್ತಿದ್ದಾರೆ. ದಿನದಿಂದ ದಿನಕ್ಕೆ ಪ್ರತಿಭಟನೆಯ ಕಾವು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗ್ತಿದೆ. 3 ರಾಜ್ಯದ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಕೆ ವಿರುದ್ಧ ಎಲ್ಲರೂ ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಮಮತಾ ಬ್ಯಾನರ್ಜಿಯ ಪಾಪದ ಕೂಡ ಈ ಮೂಲಕ ತುಂಬಿಕೊಂಡಂತೆ ಕಾಣ್ತಿದೆ. ಸದ್ಯದಲ್ಲೇ ಹೀಗೆ ಮುಂದುವರೆದ್ರೆ ರಾಷ್ಟ್ರಪತಿ ಆಡಳಿತ ಕೂಡ ಶುರುವಾದರೆ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.